ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಚೆನ್ನಾಗಿದ್ದೀನಿ, ಮಕ್ಕಳೆಲ್ಲರೂ ಚೆನ್ನಾಗಿದ್ದಾರೆ. ನೀವೆಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋನಲ್ಲಿ 2 ದಿನದ ವಿಡಿಯೋನ ಒಟ್ಟಿಗೆ ಹಾಕಿ ಶೇರ್ ಮಾಡ್ತಾ ಇದ್ದೀನಿ. ಮಗುದು ನಾಮಕರಣ ತುಂಬಾ ಹತ್ತಿರ ಬಂದಿದೆ, ಹಾಗಾಗಿ ಮನೇಲೆಲ್ಲ ಕ್ಲೀನ್ ಮಾಡ್ತಿದ್ದೀವಿ. ಮಗು ನಾಮಕರಣ ಹತ್ತಿರ ಬಂದರೆ ಮನೆ ಯಾಕೆ ಕ್ಲೀನ್ ಮಾಡ್ತಿದ್ದೀವಿ, ಡೀಪ್ ಕ್ಲೀನಿಂಗ್ ಮಾಡ್ತಾಯಿದ್ದೀವಿ ಅನ್ಕೋತಿದ್ದೀರಾ? ಮಗು ನಾಮಕರಣನ ಈ ಸಲ ನಾವು ಮನೆಯಲ್ಲೇ ಮಾಡ್ತಾಯಿದ್ದೀವಿ. ಮನೆಯಲ್ಲೇ ಮಾಡಬೇಕು ಅಂತ ನನ್ನ ಆಸೆ. ಚೆನ್ನಾಗಿರುತ್ತೆ ಮನೆಯಲ್ಲೇ ಮಾಡಿದ್ರೆ ಅಂತ ಮತ್ತೊಂದು ಮುಖ್ಯವಾದ ಕಾರಣ ಏನು ಅಂತಂದರೆ, ನಂದು ಜಾನದು ಮದುವೆ ವಾರ್ಷಿಕೋತ್ಸವ 10 ವರ್ಷಗಳ ಆ್ಯನಿವರ್ಸರಿ ನಮ್ಮದು ಈ ವರ್ಷ. ಹಾಗಾಗಿ ನಮ್ಮ ಆ್ಯನಿವರ್ಸರಿ ದಿನವೇ ಆ ಒಂದು ನಾಮಕರಣನೂ ಮಾಡೋದಕ್ಕೆ ಡಿಸೈಡ್ ಮಾಡಿರೋ ಕಾರಣ ಮನೆಯಲ್ಲೇ ಮಾಡೋಣ, ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಹೋಮ ಎಲ್ಲ ಮಾಡಿ ಜೊತೆಗೆ ಮಗುದು ನಾಮಕರಣ ಮಾಡಿಬಿಡೋಣ, ಚೆನ್ನಾಗಿರತ್ತೆ ಅಂತ ಅಂದ್ಕೊಂಡು ಮನೆಯಲ್ಲೇ ಮಾಡಿಸ್ತಾ ಇದ್ದೀವಿ. ಹಾಗಾಗಿ ಮನೇಲೇ ಫಂಕ್ಷನ್ ಇರೋದ್ರಿಂದ ಮನೆ ನೀಟಾಗಿರ್ಬೇಕಲ್ವ, ಅಷ್ಟೇನು ಧೂಳಿರಲ್ಲ ಆಗ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ. ಆದ್ರೂ ಒಂದ್ಸಲಿ ಪೂರ್ತಿ ಮನೆ ಡೀಪ್ ಕ್ಲೀನಿಂಗ್ ಮಾಡಿಬಿಟ್ರೆ ನೀಟಾಗಿರತ್ತಲ್ವ ಪೂಜೆ ಸಮಯಕ್ಕೆ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ. ಮುಖ್ಯವಾಗಿ ಮನೇಲಿ ಮಾಡೋದು ಏನಕ್ಕೆ ಅಂತಂದರೆ, ಮೊದಲನೇ ರೀಸನ್ ನನಗೆ ತುಂಬ ಇಷ್ಟ ಅಂತ. ಮತ್ತೊಂದು ಸತ್ಯನಾರಾಯಣ ಪೂಜೆ ಹೋಮ ಎಲ್ಲ ಮಾಡ್ತೀವಲ್ವ, ಆ ಪೂಜೆ ಫಲ ಮತ್ತು ಹೋಮದ ಫಲ ಎಲ್ಲ ಮತ್ತು ವೈಬ್ರೇಷನ್ಸ್ ಎಲ್ಲ ಮನೆಯಲ್ಲಿರುತ್ತೆ. ಮತ್ತು ಮನೇಲಿ ಪ್ರತಿ ವರ್ಷ ಪೂಜೆ ಮಾಡೋದು ಒಳ್ಳೆಯದು. ಹೋದ ವರ್ಷ ನಾನು ಪ್ರೆಗ್ನೆಂಟ್ ಇರೋ ಕಾರಣ ಸತ್ಯನಾರಾಯಣ ಪೂಜೆ ಮಾಡಿಸಿರ್ಲಿಲ್ಲ. ಸೊ ಅದೆಲ್ಲ ಒಟ್ಟಿಗೆ ಸೇರಿ ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೀವಿ. ನಮಗೆ ಸಹಾಯ ಮಾಡೋದಕ್ಕೆ ಅಂತ ಹೇಳಿ ಮತ್ತು ನಾಮಕರಣಕ್ಕೆ ಎರಡಕ್ಕೂ ಸೇರಿ ಬಂದಿದ್ದಾರೆ ಅಮ್ಮ ಅಪ್ಪಾಜಿ. ಹಾಗಾಗಿ ಅಪ್ಪಾಜಿ ಸುಮ್ಮನೆ ಏನು ಕೂತ್ಕೊಳ್ಳೋದು ಅಂತ ಹೇಳಿ ಅವರು ನಮ್ಮ ಜೊತೆ ಸೇರಿಕೊಂಡೆಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಅಮ್ಮ ಕೂತ್ಕೊಂಡು ಮಗುನ ನೋಡ್ಕೊಳ್ತಾ ಇದ್ದಾರೆ. ಮನೇಲಿ ಏನಾದರೂ ಫಂಕ್ಷನ್ ಅಂತಂದರೆ ಅದೆಷ್ಟು ಸಂಭ್ರಮ ಅಂತಂದರೆ, ಸಂಭ್ರಮದ ಜೊತೆಗೆ ಕೆಲಸನೂ ಅಷ್ಟೇ ಇರುತ್ತೆ. ಹೊರಗಡೆ ಹಾಲಲ್ಲಿ ಫಂಕ್ಷನ್ ಮಾಡಿಬಿಟ್ರೆ ಏನೂ ಗೊತ್ತಾಗೋದಿಲ್ಲ, ಹೋಗಿ ಬಂದುಬಿಡ್ತೀವಿ. ಮನೇಲಿ ಅಷ್ಟೊಂದು ಸಲ, ಬಟ್ ಮನೇಲಿ ಫಂಕ್ಷನ್ ಮಾಡ್ತಿದ್ದೀವಿ ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಕೆಲಸ, ಎಕ್ಸ್ಟ್ರಾ ಜವಾಬ್ದಾರಿ ಎಲ್ಲ ಇರುತ್ತೆ. ಹಾಲ್ ಅಂದರೆ ಎಲ್ಲ ಅವರು ಮ್ಯಾನೇಜ್ ಈವೆಂಟ್ಸ್ ಅವರು ಮ್ಯಾನೇಜ್ ಮಾಡ್ಕೊಳ್ತಾರೆ, ಹಾಲ್ ಅವರೆಲ್ಲ ಕ್ಲೀನ್ ಮಾಡಿಕೊಡ್ತಾರೆ. ನಮ್ಮ ಮನೇಲಿ ನಾವೇ ಮ್ಯಾನೇಜ್ಮೆಂಟ್ ಟೀಮು. ಸೊ ಹಾಗಾಗಿ ಮನೆಯವರೆಲ್ಲ ಸೇರಿ ಮಾಡಿಕೊಳ್ಳೇಬೇಕಾಗತ್ತೆ. ಸೊ ಸ್ವಲ್ಪ ಕೆಲಸ ಜಾಸ್ತಿ. ಹಾಗೆ ಮನೆಯೆಲ್ಲ ಸ್ವಚ್ಛ ಮಾಡ್ತಾ ನಿಮ್ಮ ಕೆಲವು ಪ್ರಶ್ನೆಗಳು ಅಂದರೆ ಕಮೆಂಟಲ್ಲಿ ಕೆಲವು ತಾಯಂದರು ಕೇಳಿರೋ ಪ್ರಶ್ನೆಗಳಿಗೆ ನಾನು ಇವತ್ತು ಉತ್ತರ ಕೊಡ್ತೀನಿ. ತುಂಬ ಜನ ಕೇಳ್ತಾ ಇದ್ರಿ, ಮಗುಗೆ ಸಾಲಿಡ್ ಫುಡ್ ಶುರು ಮಾಡಿದ್ದೀರಾ ಅಂತ ಹೇಳಿ. ಇಲ್ಲ, ನಾನು ಇನ್ನೂ ಶುರು ಮಾಡಿಲ್ಲ. ಅವನಿಗೆ ಈಗ ಇನ್ನೂ 5 ತಿಂಗಳಾಗಿರೋದ್ರಿಂದ 6 ತಿಂಗಳು ಪೂರ್ತಿ ಆದಮೇಲೆ ಅನ್ನಪ್ರಾಶನ ಮಾಡಿ ಅದಾದಮೇಲೆ ಅನ್ನ ಅಥವಾ ರಾಗಿ ಅಥವಾ ಏನೇ ಇರ್ಬೋದು ಅದನ್ನು ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಅವನಿಗೆ ಯಾವುದೇ ಸಾಲಿಡ್ ಫುಡ್ಸ್ ಇನ್ನೂ ಶುರು ಮಾಡಿಲ್ಲ. ಶುರು ಮಾಡಿದಾಗ ಖಂಡಿತವಾಗ್ಲೂ ಹೇಳ್ತೀನಿ, ನಿಮಗೆ ತೋರಿಸ್ತೀನಿ ಏನೇನೆಲ್ಲ ಮಗುಗೆ ಊಟ ಕೊಡ್ತಾಯಿದ್ದೀನಿ ಅಂತ ಹೇಳಿ. ತುಂಬ ಜನ ಕೇಳ್ತಾ ಇದ್ರಲ್ವ, ತೋರಿಸಿ ಪಾಪು ಏನೇನು ಊಟ ಕೊಡ್ತಾ ಇದ್ದೀರಾ ಅಂತ ಹೇಳಿ. ಹಾಗಾಗಿ ಹೇಳ್ತಾ ಇದ್ದೀನಿ. ಇನ್ನೂ ನಾನು ಅವನಿಗೆ ಕಂಪ್ಲೀಟಾಗಿ ಊಟ ಏನೂ ಕೊಡ್ತಾ ಇಲ್ಲ. ಶುರು ಕೊಟ್ಟಾಗ ನಿಮಗೆ ಖಂಡಿತವಾಗ್ಲೂ ತೋರಿಸ್ತೀನಿ. ಮತ್ತು ಪಾಪು ಹೆಸರೇನು ಅಂತ ತುಂಬ ಜನ ಕೇಳ್ತಾ ಇದ್ರಲ್ವ. ಸೊ ನಾಮಕರಣದ ವೀಡಿಯೋನಲ್ಲಿ ಪಾಪುಗೆ ಏನು ಹೆಸರಿಟ್ಟಿದ್ದೀವಿ ಅಂತ ಮುಂದಿನ ವೀಡಿಯೋನಲ್ಲಿ ನೀವು ಖಂಡಿತವಾಗ್ಲೂ ನೋಡ್ಬೋದು. ಅಲ್ಲಿವರೆಗೂ 1 ವಾರ ಪ್ಲೀಸ್ ತಡ್ಕೊಳ್ಳಿ, ಆಯಿತಾ? ಅಲ್ಲಿವರೆಗೂ ಕಾಯ್ತಾ ಇರಿ. ಖಂಡಿತವಾಗ್ಲೂ ಮುಂದಿನ ವಾರ ಪಾಪುಗೆ ಏನು ಹೆಸರು ಇಟ್ಟಿದ್ದೀನಿ ಅಂತ ಹೇಳಿ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ನಾಮಕರಣದ ವ್ಲಾಗ್ ಬರೋಕ್ಕೆ ಮುಂಚೆ ಗೆಸ್ ಮಾಡಿ, ಆಯಿತಾ? ನಾನು ಏನು ಹೆಸರು ಇಡೋಕ್ಕೆ ಅಂದ್ಕೊಂಡಿದ್ದೀನಿ ಅಂತ. ನೋಡೋಣ ಯಾರು ಕರೆಕ್ಟಾಗಿ ಗೆಸ್ ಮಾಡ್ತೀರಾ ಅಂತ. ಕ್ಲೂ ಕೊಡ್ತೀನಿ. ಹೆಸರು ನನ್ನ ಅಕ್ಷರದಿಂದನೇ ಶುರುವಾಗಿದೆ, A ಲೆಟರಿಂದ. ಸೊ ನೋಡೋಣ ಯಾರು ಕರೆಕ್ಟಾಗಿ ಗೆಸ್ ಮಾಡ್ತೀರಾ. ನನ್ನ ಹಳೆಯ ವ್ಲಾಗ್ಸ್ ಎಲ್ಲ ಫಾಲೋ ಮಾಡ್ತಿದ್ರೆ ಅಥವಾ ನನ್ನ ಇಷ್ಟ ಏನು ಅಂತ ಗೊತ್ತಿರೋರು ಸ್ವಲ್ಪ ಗೆಸ್ ಮಾಡಬಹುದೇನೋ ಅಂತ ನನ್ನ ಅನಿಸಿಕೆ. ನೋಡೋಣ ಯಾರು ಕರೆಕ್ಟಾಗಿ ಗೆಸ್ ಮಾಡ್ತೀರಾ. ಅವ್ರ ಹೆಸರು ಸಮೇತ ವಿತ್ ಕಮೆಂಟ್ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ, ಆಯಿತಾ? ನೋಡೋಣ ಯಾರು ಕರೆಕ್ಟಾಗಿ ಗೆಸ್ ಮಾಡ್ತೀರಾ ಅಂತ. ನನಗೂ ತುಂಬ ಖುಷಿ. ನಿಮ್ಮಲ್ಲಿ ಯಾರಾದರೂ ಒಬ್ಬರಾದರೂ ಕರೆಕ್ಟಾಗಿ ನಾನು ಅಂದ್ಕೊಂಡಿರೋ ಹೆಸರನ್ನ ಕಮೆಂಟಲ್ಲಿ ಗೆಸ್ ಮಾಡಿದ್ರೆ ತುಂಬ ಖುಷಿ ಆಗುತ್ತೆ ನನಗೆ. ಮತ್ತು ನೀವೆಲ್ಲ ನನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತಲೂ ಒಂದು ದೊಡ್ಡ ಖುಷಿ ಇರುತ್ತೆ. ಈ ಯೂಟ್ಯೂಬ್ ಜರ್ನಿ ನಾನು ಕಂಟಿನ್ಯೂಸ್ ಆಗಿ ಶುರು ಮಾಡ್ತಿರೋದು ಒಂದು 2 ವರ್ಷಗಳಾಗಿರ್ಬೋದು. ಅದಕ್ಕೆ ಮುಂಚೆ 1 ವರ್ಷ ಮಾಡ್ತಾಯಿದ್ದೆ. ಅದಾದಮೇಲೆ ಒಂದು ವರ್ಷ 1.5 ವರ್ಷ ಬ್ರೇಕ್ ತೊಗೊಂಡಿದ್ದೆ ನಾನು. ಅದಾದಮೇಲೆ ಕಂಟಿನ್ಯೂಸ್ ಆಗಿ ಮಾಡಿಕೊಂಡೇ ಬಂದಿದ್ದೀನಿ. ಸೊ 2 ವರ್ಷ ಅಂತ ಲೆಕ್ಕ ಇಟ್ಕೊಂಡ್ರೂ ಆ 2 ವರ್ಷದಿಂದ ಇಲ್ಲಿವರೆಗೂ ಸುಮಾರು ಜನ ಫಾಲೋವರ್ಸ್ ಇದ್ದಾರೆ ನನಗೆ. ಅಂದರೆ ರೆಗ್ಯುಲರ್ ಆಗಿ ನೋಡೋರು ತುಂಬ ಜನ ಇದ್ದಾರೆ. ಸೊ ಅವರ ಕಮೆಂಟ್ಸಲ್ಲಿ ಆಗಿರ್ಬೋದು ಅಥವಾ ಮೇಲ್ಸ್ ಬರೆಯೋರಾಗಿರ್ಬೋದು, ಅದರಲ್ಲೇ ಗೊತ್ತಾಗುತ್ತೆ
ಹೋಗ್ಬಿಡುತ್ತೆ. ನಮ್ಮ ಅವರ ಬಾಂಧವ್ಯ ಎಷ್ಟು ಬೆಳೆದಿದೆ ಅಂತಂದರೆ, ಅಯ್ಯೋ ಯಾರೋ ಮನೆಯವರೇ ಇರ್ಬೋದೇನೋ ಅನ್ನೋ ಅಷ್ಟು ಮನಸ್ಸಿಗೆ ಹತ್ತಿರ ಆಗೋ ಥರ ಕಮೆಂಟ್ಸ್ಗಳು ಮಾಡ್ತಿರಲ್ಲ. ಸೊ ನಿಮ್ಮ ಮುಖ ಹೇಗಿದೆ ಅಂತ ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ, ಆದರೆ ಕಮೆಂಟ್ಸ್ ಮೂಲಕ ಪ್ರತಿಯೊಬ್ಬರೂ ಒಂದು ಇಮ್ಯಾಜಿನೇಷನ್ ಮಾಡ್ಕೊಂಡಿರ್ತೀನಲ್ಲ ನಾನು. ಸೊ ಇವ್ರು ನೋಡಿರ್ತಾರ, ಇವರಾದರೂ ಗೆಸ್ ಮಾಡ್ತಾರಾ ಅಂತ ಒಂದು ಆಸೆ ಅಷ್ಟೇ. ನೋಡೋಣ ಯಾರು ಕರೆಕ್ಟಾಗಿ ಹೇಳ್ತೀರಾ ಅಂತ. ಮತ್ತಿಲ್ಲಿ ಕಾಫಿ ಗೀಫಿ ಎಲ್ಲ ಕುಡಿದು ಕ್ಲೀನಿಂಗ್ ಎಲ್ಲ ಮುಗಿಸಿ ಬಟ್ಟೆ ಬೆಳಗ್ಗೆ ಹರಿವಿದ್ವಲ್ಲ ಅದನ್ನೆಲ್ಲ ತೆಗೆದು ಮಡಿಸಿಟ್ಬಿಡೋಣ ಅಂತ ಹೇಳಿ ನಾನು ಅಮ್ಮ ಮೇಲೆ ಬಂದ್ವಿ. ಆಗಲೇ ನಾನು ಒಳಗಡೆ ಬಟ್ಟೆ ತೆಗಿತಿದ್ನಲ್ಲ, ಅಲ್ಲಿ ಒಂದು ನಂಬರ್ ಡಿಸ್ಪ್ಲೇ ಮಾಡಿದೆ ನೋಡಿ. ಅದು ತುಂಬ ಜನ ಕೇಳ್ತಾಯಿದ್ರಿ, ನಾನು ಅದು ಹ್ಯಾಂಗರು ಎಲ್ಲಿ ತೊಗೊಂಡ್ರಿ ಕ್ಲೋತ್ ಹ್ಯಾಂಗರು ಅಂತ ಹೇಳಿ ತುಂಬ ಜನ ಕೇಳ್ತಿದ್ರಿ ಕಾಂಟ್ಯಾಕ್ಟು. ನಾನು ಅದು ನೋಡೇ ಇರಲಿಲ್ಲ ಅಲ್ಲೇ ಇದೆ ಅಂತ ಹೇಳಿ ಮೊನ್ನೆ ತೆಗೆದಾಗ ಕಾಣಿಸ್ತು. ಸೊ ಸರಿ ಅದನ್ನು ವೀಡಿಯೋನಲ್ಲೇ ಡಿಸ್ಪ್ಲೇ ಮಾಡಿಬಿಡೋಣ, ಯಾರಾದರೂ ಬೇಕಿದ್ರೆ ಅದೇ ನಂಬರಿಗೆ ಕಾಲ್ ಮಾಡ್ತಾರೆ ಅಂತ ಹೇಳಿ ವಿಡಿಯೋನಲ್ಲಿ ತೋರಿಸಿದ್ದೀನಿ. ಸೊ ನಿಮಗೆ ಬೇಕಂತಂದರೆ ಸ್ಕ್ರೀನ್ಶಾಟ್ ತೆಕ್ಕೊಂಡು ಆ ನಂಬರಿಗೆ ಕಾಲ್ ಮಾಡಿದ್ರೆ ನಿಮ್ಮ ಮನೆಗೆ ಅವರೇ ಬಂದು ಅದನ್ನು ಇನ್ಸ್ಟಾಲ್ ಮಾಡಿ ಕೊಟ್ಟು ಹೋಗ್ತಾರೆ. ಮತ್ತು ಇಲ್ಲಿ ನೋಡಿ ಸಮನ್ವಿ ಅವರಪ್ಪ ಹೇಗೆ ಆಫೀಸ್ ಕಾಲೆಲ್ಲ ಹೇಗೆ ಅಟೆಂಡ್ ಮಾಡ್ತಾರೋ ಅದೇ ರೀತಿ ಅವಳು ಹಾಕ್ಕೊಂಡು ಮೀಟಿಂಗ್ ಅಟೆಂಡ್ ಮಾಡ್ತಿದ್ದೀನಿ ಅಂತ ಹೇಳ್ಕೊಂಡು ಆಟ ಆಡ್ತಿದ್ದಾಳೆ. ಸೊ ಇನ್ನೊಂದು ದಿನ ಮತ್ತು ಯಾವುದೂ ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಮತ್ತು ಮಾರನೇ ದಿನ ಇದು ಬೆಳಗ್ಗೆನೇ ಗಿಡಗಳನ್ನ ನೆಡ್ತಾ ಇದ್ದಾರೆ. ಅದೇನಂತಂದರೆ ಈ ಕಡೆ ಲೈನಲ್ಲಿ ಅದು ಯಾವ ಗಿಡ ಹಾಕಿದ್ರೂ ಸರಿಯಾಗಿ ಬರ್ತಾನೆ ಇಲ್ಲ ಇದುವರೆಗೂ. ಸರಿ ಖಾಲಿ ಬಿಟ್ಟರೆ ಚೆನ್ನಾಗಿರಲ್ಲ ಅಂತೇಳಿ ಕೆಲವು 3-4 ಹೊಸ ಗಿಡಗಳನ್ನ ತೊಗೊಂಡು ಬಂದಿದ್ವಿ. ಅದನ್ನು ಇವತ್ತು ಬೆಳಗ್ಗೆ ನೀಟಾಗಿ ನೆಡ್ತಾ ಇದ್ದಾರೆ ಅಪ್ಪ ಮಗಳು ಇಬ್ಬರೂ. ಯೂಶ್ವಲಿ ಏನಂತಂದರೆ ನಾವು ಪ್ರತಿ ಸಲ ಪಾಟಿಂಗ್ ಅಂದರೆ ಗಾರ್ಡನಿಂಗ್ ಮಾಡಿದಾಗಲೂ ಹೊಸ ಗಿಡ ಯಾವುದಾದ್ರೂ ನೆಟ್ಟರೆ ಅದನ್ನು ಸಮನ್ವಿ ಕೈಲೇ ಇಡಿಸೋದು ಜಾನು, ಗಿಡ ಚೆನ್ನಾಗಿ ಬರಲಿ ಅಂತ ಒಂದು ನಂಬಿಕೆನಲ್ಲಿ. ಆ್ಯಕ್ಚುಲಿ ಏನಂತಂದರೆ ಸಮನ್ವಿ ಹುಟ್ಟಿದಾಗಿಂದಲೂ ಅಷ್ಟೇ ನಾವು ಅವಳು ನಾವೇನೇ ಒಳ್ಳೆ ಕೆಲಸ ಮಾಡಬೇಕಾದ್ರೂ ಅಥವಾ ಏನಾದರೂ ತೊಗೊಳ್ಬೇಕು ಅಂದ್ರೂ ಫಸ್ಟ್ ಪೇಮೆಂಟ್ ಅವಳ ಕೈಯಿಂದ ಕೊಡಿಸೋದು, ಅಥವಾ ಗಿಡ ನೆಡ್ಬೇಕಾದ್ರೂ ಅವಳ ಕೈಯಿಂದ ಮಾಡಿಸೋದು, ಪೂಜೆ ಮಾಡ್ಬೇಕಾದ್ರೆ ಮೊದಲು ಅವಳ ಕೈಯಿಂದ ಮಾಡಿಸೋದು. ಸೊ ಪ್ರತಿಯೊಂದನ್ನು ಅವಳ ಕೈಯಿಂದ ಮಾಡಿಸಿದ್ರೆ ಶುಭ ಆಗತ್ತೆ ಅಂತ ಹೇಳಿ ನಮ್ಗೆ ನಂಬಿಕೆ. ಅದು ಅಲ್ಲದೆ ಹೆಣ್ಮಕ್ಳ ಕೈಲಿ ಯಾವುದೇ ಕೆಲಸ ಮಾಡಿಸಿದ್ರು ಚೆನ್ನಾಗಿ ಶುಭ ಆಗುತ್ತೆ, ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಒಂದು ನಂಬಿಕೆ ನಮಗೆ. ಹಾಗಾಗಿ ಇಲ್ಲಿ ಎಲ್ಲ ಗಿಡಗಳನ್ನೂ ಈಗಂತಲ್ಲ ಪ್ರತಿ ಸಲ ನೆಟ್ಟಾಗಲೂ ಸಾಮಾನ್ಯ ಅವಳ ಹತ್ರನೇ ನೆಡ್ಸೋದು ನಾವು. ಅವಳಿಗೂ ಈ ಥರ ಮಣ್ಣಲ್ಲಿ ಆಟ ಆಡಬೇಕು, ಮಣ್ಣು ರಿಲೇಟೆಡ್ ಕೆಲಸ ಅಂದರೆ ಭಾಳ ಇಷ್ಟ. ಇನ್ನೂ ತೆಗಿಯೋಣ ಪಪ್ಪ, ಮಣ್ಣು ಇನ್ನೂ ತೆಗಿಯೋಣ ಪಪ್ಪ, ನನಗೊಂದು ಸ್ವಲ್ಪ ಆಟ ಆಡೋಕ್ಕೆ ಕೊಡಿ ಪಪ್ಪ ಅಂತೆಲ್ಲ ಹೇಳಿ ತೊಗೊಂಡು ಮಣ್ಣೆಲ್ಲ ಎಷ್ಟು ಬೇಕೋ ಅಷ್ಟು ಆಟ ಆಡಿಕೊಂಡು ಗಿಡ ಎಲ್ಲ ನೆಟ್ಟು ಅದಾದಮೇಲೆ ಸ್ನಾನ ಗಿನ ಮಾಡಿಕೊಂಡು ಮಗು ಜೊತೆ ಆಟ ಆಡ್ತಿದ್ದಾಳೆ. ಇಲ್ಲಿ ಕಂಟಿನ್ಯೂಸ್ ಆಗಿ ದಿನದ ವೀಡಿಯೋ ಎಲ್ಲ ಒಂದಾದಮೇಲೆ ಒಂದು ಸೀರೀಸ್ ಆಫ್ ಈವೆಂಟ್ಸ್ ಅಂತ ನಾನು ಮಾಡ್ಕೊಂಡಿಲ್ಲ. ಹಾಗೆ ರ್ಯಾಂಡಮಾಗಿ ಮಾಡ್ಕೊಂಡಿರೋ ನಾಮಕರಣದ ಪ್ರಿಪ್ರೇಷನ್ ಎಲ್ಲ ವೀಡಿಯೋನು ಕ್ಲಬ್ ಮಾಡಿ ಈ ವಿಡಿಯೋನಲ್ಲಿ ಹಾಕಿದ್ದೀನಿ. ಅವಳಿಗೆ ಕೆಲಸ ಎಲ್ಲ ಮಾಡಿ ಬೆಳಗ್ಗೆಯಿಂದ ಆಟ ಆಡಿ ಅದು ಇದು ಎಲ್ಲ ಮಾಡಿ ಸುಸ್ತಾಗಿ ಹೋಗಿತ್ತು. ಸಂಜೆ ಹೊತ್ತಿಗೆ ನಿಂತ್ಕೊಂಡು ಓಡಾಡ್ಕೊಂಡು ಆಟ ಆಡೋಕ್ಕಾಗದೆ ಇದೇನೋ ಪಝಲ್ ಗೇಮ್ ಸಾಲ್ವ್ ಮಾಡ್ತಾಯಿದ್ದಾಳೆ ಅವ್ರ ಅಪ್ಪನ ಜೊತೆ ಕೂತ್ಕೊಂಡು. ಹಾಗೆ ನಮ್ಮ ಗುಂಡನೂ ಮಲ್ಕೊಂಡಿದ್ದಾನೆ. ಅವನ್ನ ಒಬ್ಬನೇ ಬಿಟ್ಟು ಹೋದರೆ ಅಳ್ತಾ ಇರ್ತಾನೆ. ಸೊ ಅವನ ಪಕ್ಕನೇ ಕೂತ್ಕೊಂಡು ಅವ್ರುಗಳು ಏನೇ ಆಟ ಆಡಿದ್ರು ಆಟ ಆಡಬೇಕಷ್ಟೇ. ಸುಮಾರು ಸಲ ಅಂದ್ಕೊಳ್ತೀನಿ ವಾರಕ್ಕೆ 2 ವೀಡಿಯೋಸ್ ಹಾಕಲೇಬೇಕು ಅಟ್ ಎನಿ ಕಾಸ್ಟ್ ಅಂತ. ಏನಾಗ್ತಿದೆ ಅಂದರೆ ವೀಡಿಯೋಸ್ ರೆಡಿ ಇದೆ, ಎಡಿಟು ಮಾಡ್ಕೊಂಡಿರ್ತೀನಿ, ವಾಯ್ಸ್ ಓವರ್ ಕೊಡೋಕ್ಕೆ ನನಗೆ ನಿಜವಾಗ್ಲೂ ಸಮಯ ಆಗ್ತಾನೇ ಇಲ್ಲ. ಹಾಗಾಗಿ ಒಂದಾದರೂ ಹಾಕೋಣ, ಮಿಕ್ಕಿದ ಮಿನಿ ವ್ಲಾಗ್ಸ್ ಹಾಕೋಣ ಅಂಥೇಳಿ ಈಗ ಕಂಟಿನ್ಯೂಸ್ ಆಗಿ ಮಿನಿ ವ್ಲಾಗ್ಸ್ ಹಾಕ್ತಾಯಿದ್ದೀನಿ. ಹಾಗಾಗಿ ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬೇಡಿ. ಸ್ವಲ್ಪ ದಿನ ಟೈಮ್ ಬೇಕಾಗುತ್ತೆ ನನಗೆ ವಾಯ್ಸ್ ಓವರ್ ಕೊಡಬೇಕು ಅಂತಂದರೆ. ನಾನಿಲ್ಲ ಅರ್ಲಿ ಮಾರ್ನಿಂಗ್ ಹೇಳ್ಬೇಕು, ಇಲ್ಲ ಅಂತಂದರೆ ಲೇಟ್ ನೈಟ್ ಕುತ್ಕೊಂಡು ವಾಯ್ಸ್ ಓವರ್ ಕೊಡಬೇಕು. ಹಾಗಾಗೋಗಿದೆ ಈಗ ನನ್ನ ಸಿಚುವೇಶನು. ಸೊ ಮತ್ತಿಲ್ಲಿ ನಾವೆಲ್ಲ ಒಂದೊಂದು ಕೆಲಸದಲ್ಲಿ ಬ್ಯುಸಿಯಾಗಿದ್ದೀವಿ ಅಂತ ಹೇಳಿ ನಮ್ಮ ಅಪ್ಪಾಜಿ ಇವತ್ತು ಅಡುಗೆ ಮಾಡ್ತಾ ಇದ್ದಾರೆ. ನಾನೇ ಮಾಡ್ತೀನಿ, ನೀವೆಲ್ಲ ಬೇರೆ ಕೆಲಸಗಳನ್ನ ನೋಡ್ಕೊಳ್ಳಿ ಅಂತ ಹೇಳಿ. ನಿಮ್ಗೆ ಹೇಳಲೇಬೇಕು, ನಮ್ಮ ಅಪ್ಪಾಜಿ ತುಂಬ ಒಳ್ಳೆ ಕುಕ್ಕು, ಸಕ್ಕತ್ತಾಗಿ ಅಡುಗೆ ಮಾಡ್ತಾರೆ. ಅವ್ರು ಮಾಡಿದ್ರಂತೂ ಉಳಿಯೋ ಚಾನ್ಸ್ ಎಲ್ಲ. ಸಾಂಬಾರು ಆಗಿರ್ಬೋದು ಅಥವಾ ರೈಸ್ ಬಾತ್ ಎಲ್ಲ ಮಾಡಿದ್ರಂತೂ ತುಂಬಾ ರುಚಿಯಾಗಿರುತ್ತೆ. ಅಮ್ಮಂದು ಒಂಥರ ಕೈ ರುಚಿ ಅಂದರೆ ಅಪ್ಪಂದು ಇನ್ನೊಂಥರ ಡಿಫ್ರೆಂಟ್ ಕೈ ರುಚಿ. ಸೊ ಇಬ್ಬರು ಬ್ಯೂಟಿಫುಲ್ ಆ್ಯಂಡ್ ವಂಡರ್ಫುಲ್ ಕುಕ್ಸ್. ಹಾಗಾಗಿ ನಾವು ಹೀಗಿರೋದು ಸ್ವಲ್ಪ ಗುಂಡಕ್ಕೆ ಅಷ್ಟು ರುಚಿಯಾಗಿ ಮಾಡಿ ಹಾಕಿದಾಗ ತಿನ್ಬೇಕಾದ್ರೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಪೋರ್ಷನ್ ಹೋಗುತ್ತೆ. ಮತ್ತಿಲ್ಲಿ ಫೈನಲಾಗಿ ತಟ್ಲೆ ಬಟ್ಲು ಅಣಿ ಮಾಡ್ತಾಯಿದ್ದಾರೆ. ಇದಾಗೋಯ್ತು ಅಂದರೆ ಎಲ್ಲ ನಾಮಕರಣದ ಆಲ್ಮೋಸ್ಟ್ ಎಲ್ಲ ಪ್ರಿಪ್ರೇಷನ್ಸ್ ಎಲ್ಲ ಆಗೋಯ್ತು. ರಿಟರ್ನ್ ಗಿಫ್ಟ್ಸ್ ಎಲ್ಲ ಮುಂಚೆನೆಲ್ಲ ಪ್ಯಾಕ್ ಮಾಡಿದ್ವಿ, ಅದೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲ್ಲ. ಸುಮಾರು ವೀಡಿಯೋ ಮಾಡ್ಕೊಳಕ್ಕಾಗಲೇ ಇಲ್ಲ. ಯಾಕಂತಂದರೆ ನಾನು ವೀಡಿಯೋ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅಥವಾ ಮಗುಗೇನಾದರೂ ಹಾಲ್ಗಿಲ್ ಕೂಡಿಸ್ತಿದ್ರೆ ಅದನ್ನೆಲ್ಲ ಮಿಕ್ಕಿದ್ದು ಜಾನು ಅಮ್ಮ ಅಪ್ಪ ಯಾರಾದರೂ ಮಾಡಿಬಿಟ್ಟಿರೋರು. ಹಾಗಾಗಿ ಸುಮಾರು ವೀಡಿಯೋ ಕ್ಲಿಪ್ಪಿಂಗ್ಸ್ ಸ್ಕಿಪ್ ಆಗಿಬಿಟ್ಟಿದೆ. ಎಷ್ಟು ಸಾಧ್ಯನೋ ಅಷ್ಟನ್ನು ಕ್ಯಾಪ್ಚರ್ ಮಾಡಿ ಇಲ್ಲಿ ಹಾಕಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇವರಿಬ್ಬರು ನೋಡಿ ಇಲ್ಲಿ ಮುದ್ದು ಮಾಡ್ಕೊಳ್ತಿರೋದು. ಅವನಂತೂ ಅಕ್ಕ ಅಂದರೆ ಕುಣಿತಾನ. ಹಾಗೇನೆ ಅವಳು ಆ ಕಡೆ ಈ ಕಡೆ ಓಡಾಡಿದ್ರೆ ಅವನಿಗೆ ಸಂಭ್ರಮ, ಖುಷಿ ಅವನಿಗೆ.
ಸೊ ಫೈನಲಿ ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಹೇಗೆ ಅನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ, ಸರಿನಾ? ಮತ್ತೆ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ನಾಮಕರಣದ ವಿಡಿಯೋನಲ್ಲಿ, ಸರಿನಾ? ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.